ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜು ಅರುಣ್ ವ್ಲಾಗ್ಸ್. ಗೈಸ್, ಇವತ್ತು ನಾನು ಕಂಬಳಿಪುರಕ್ಕೆ ಹೋಗ್ತಾ ಇದ್ದೀನಿ. ಇದು ಬಂದು ಸೂಲ್ಬೆಲೆ ಹೋಬಳಿ, ಹೊಸಕೋಟೆ ತಾಲೂಕು, ಬ್ಯಾಂಗ್ಳೂರು ಡಿಸ್ಟಿಕಲ್ಲಿ ಬರುತ್ತೆ. ಆ್ಯಂಡ್ ಇದುವರೆಗೂ ನಾನು ಒಂದು ಸಲನೂ ಹೋಗಿಲ್ಲ. ತುಂಬಾ ದೂರದಿಂದ ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ ಮತ್ತು ಏನೇನೋ ಹೇಳ್ತಾರೆ. ನಾವು ನಮ್ಮ ತಾಲೂಕಲ್ಲೇ ಇದ್ಕೊಂಡು ಒಂದು ಸಲನೂ ನಾನು ಹೋಗಿಲ್ವಲ್ಲಪ್ಪ ಅನ್ನೋ ಒಂದು ರೀಸನ್ಗೆ ಸುಮ್ಮನೆ ಹೋಗಿ ವಿಸಿಟ್ ಮಾಡ್ಕೊಂಡು ಬರೋಣ, ಹೇಗಿದೆ ಏನು ಅಂತೆಲ್ಲ ತಿಳ್ಕೊಂಡು ಬರೋಣ. ಹಾಗಂತ ನಾವೇನು ಪ್ಲ್ಯಾನ್ ಮಾಡಿ ಏನೇನೋ ಹೇಳ್ತಾರಲ್ಲ, ಕಾಯೆಲ್ಲ ಕಟ್ಬೋದು ಅದು ಇದು ಅಂತೆಲ್ಲ, ಆ ಥರ ಎಲ್ಲ ನಾವೇನು ಮಾಡಿಲ್ಲ. ಸುಮ್ಮನೆ ಒಂದು ಟೂರಿಸ್ಟ್ ಪ್ಲೇಸ್ ಥರ ಒಂದು ವಿಸಿಟ್ ಮಾಡ್ಕೊಂಬಂದಿದ್ದೆ ಅಷ್ಟೇ. ತುಂಬಾ ಒಂದು ಹೆಸರುವಾಸಿಯಾಗಿದೆ ಈ ಒಂದು ಪ್ಲೇಸು. ಇದನ್ನು ಶಕ್ತಿ ಪೀಠ ಅಂತಲೇ ಕರೀತಾರೆ. ಮತ್ತು ಇಲ್ಲಿಗೆ ಬಸ್ಸಸ್ಸು ಅಷ್ಟೇ ತುಂಬಾ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಾವು ಹೋಗಿದ್ದಿದ್ದು ಸಂಡೇ ಆಗಿರೋದ್ರಿಂದ ತುಂಬಾ ಜನ ಇದ್ದರು. ಅಷ್ಟಾಗಿ ಏನು ಜನ ಇರಲಿಲ್ಲ. ಇನ್ನು ಫ್ರೈಡೇ, ಟ್ಯೂಸ್ಡೇ ಈ ಟೈಮಲ್ಲಂತೂ ಇದ್ದಿದ್ದು ಫುಲ್ಲು ಜನ ಇರ್ತಾರಂತೆ. ಏನೋ ಗೊತ್ತಿಲ್ಲ, ನಾನು ಹೋಗಿದ್ದಿದ್ದು ಸಂಡೇ. ಆವಾಗ್ಲೂ ಅಷ್ಟೇ ಜನ ಫುಲ್ ಇದ್ದರು. ಹೇಗಂದರೆ ಜನ ಬರ್ತಾಯಿದ್ರು ಹೋಗ್ತಾಯಿದ್ರು, ಖಾಲಿ ಅಲ್ಲೇ ಯಾರೂ ಇರ್ತಾ ಇರಲಿಲ್ಲ. ಬರ್ತಾಯಿದ್ರು, ಅವ್ರ ಕೆಲಸ ಮುಗಿಸ್ಕೋತಾಯಿದ್ರು, ಪೂಜೆ ಎಲ್ಲ ಮುಗಿಸ್ಕೋತಾಯಿದ್ರು, ಹೊರ್ತಾಯಿದ್ರು ಈ ಥರ. ಆದ್ದರಿಂದ ಜನ ಅಷ್ಟು ಕಾಣಿಸ್ಲಿಲ್ಲ. ಬಸ್ಸಸ್ಸು ಅಷ್ಟೇ ತುಂಬಾ ಒನ್ ಬೈ ಒನ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಬಸ್ ಫೆಸಿಲಿಟೀಸು ಅಷ್ಟೇ ತುಂಬಾ ಚೆನ್ನಾಗಿದೆ. ತುಂಬಾ ದೂರದಿಂದ ಬರ್ತಾರೆ. ಅವರ ಕಷ್ಟಗಳಾಗಿರ್ಬೋದು, ಅವರ ಸಮಸ್ಯೆಗಳಾಗಿರ್ಬೋದು ಎಲ್ಲನೂ ಅಲ್ಲಿ ಅಮ್ಮನ ಹತ್ರ ಹೇಳ್ಕೊಂಡು ಕಾಯಿ ಕಟ್ಬಿಟ್ಟು ಹೋಗ್ತಾರೆ. ನಾವು ಇದೇ ಫಸ್ಟ್ ಹೋಗ್ತಾ ಇದ್ದಿದ್ದು. ನಾವೇನು ಕಾಯಿ ಏನು ಕಟ್ಟಿಲ್ಲ, ಏನು ಬೇಡ್ಕೊಂಡು ಅಂದರೆ ಮೀನ್ಸ್ ಈ ಥರ 9 ವಾರ ಕಾಯಿ ಕಟ್ಟಬೇಕು ಅಂತಾರಲ್ಲ, ಆ ಥರ ಎಲ್ಲ ಏನೂ ಮಾಡಿಲ್ಲ. ಸುಮ್ಮನೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದಿದ್ದಷ್ಟೇ. ಗೈಸ್, ಇದನ್ನು ಜೋಡಿಪುರ, ಕೆಂಪಾಪುರ ಅಂತ ಕರೀತಾರೆ. ಯಾಕಂದರೆ ಇಲ್ಲಿ ಏನಿಲ್ಲ ಅಂದ್ರೂ 350 ವರ್ಷದ ಜೋಡಿ ಆಲದ ಮರ ಇದೆ. ಇದು ಒಂದು ಶಕ್ತಿ ಪೀಠವಾಗಿದೆ ಗೈಸ್. ಇದನ್ನು ಅಮ್ಮನ ಶಕ್ತಿ ಪೀಠ ಅಂತಲೇ ಕರೀತಾರೆ. ಇಲ್ಲಿ ಸರಿಸುಮಾರು 350 ವರ್ಷದ ಜೋಡಿ ಆಲದ ಮರ ಇದೆ. ಈ ಆಲದ ಮರದಕ್ಕೇ ಅವರು ಕಾಯಿ ಕಟ್ಟೋದು. ನಮ್ಮ ಮನಸ್ಸಲ್ಲಿರೋ ಸಮಸ್ಯೆಗಳಾಗಿರ್ಬೋದು, ನೋವು, ಸಂಕಟ, ದುಃಖ ಏನೇ ಆಗಿರ್ಬೋದು, ನಮ್ಗೆ ಯಾವುದಾದ್ರೂ ಏನಾದರೂ ಕೆಲಸ ಆಗಬೇಕು ಅಂತಿದ್ರೆ ಅದನ್ನೆಲ್ಲನೂ ಮನಸ್ಸಲ್ಲಿ ಅಂದ್ಕೊಂಡು ಕಾಯಿ ಕಟ್ತಾರೆ. ಮತ್ತು ಇಲ್ಲಿ 35 ಅಡಿ ಎತ್ತರದ ಕಾಟೇರಮ್ಮನವರ ವಿಗ್ರಹ ಐತೆ ಗೈಸ್. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಫುಲ್ಲು ಬೀಗಗಳಾಕಿದ್ದಾರೆ. ಅದು ಏನಕ್ಕೆ ಹಾಕೋದು ಅಂದರೆ, ಇವಾಗ ನಾವೇನಾದರೂ ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡು ಈ ಕೆಲಸ ನಮ್ಗೆ ಆಗ್ಲಪ್ಪ ಅಂತ ಏನೋ ಮನಸ್ಸಲ್ಲಿ ಬೇಡ್ಕೊಂಡು ಆ ಥರ ಕೀನ ಲಾಕ್ ಮಾಡಿ ಕೀನ ಅಲ್ಲೇ ಹಾಕ್ಬಿಡ್ತಾರೆ ಗೈಸ್. ಲಾಕ್ ಮಾಡಿಬಿಟ್ಟು ಕೀನ ಅಲ್ಲೇ ಹಾಕ್ಬಿಡ್ತಾರೆ. ಇದು ಅಷ್ಟೇ ಫುಲ್ಲು ಆರತಿ ದೀಪ ಬೆಳಗ್ತಾರೆ. ಬೆಲ್ಲದ ದೀಪ, ನಿಂಬೆಹಣ್ಣದ ದೀಪ ಮತ್ತು ಕುಂಬಳಕಾಯಿ ದೀಪ ಇದನ್ನೆಲ್ಲನೂ ಬೆಳಗ್ತಾರೆ ಅಮ್ಮನವ್ರಿಗೆ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದಲ್ಲಿ, ಇದು ಏನಿಲ್ಲ ಅಂದರೂ 35 ಅಡಿ ಎತ್ತರ ಇದೆ ಗೈಸ್. 35 ಅಡಿ ಎತ್ತರ ಇದೆ. ಇಲ್ಲೇನೆ ಈ ಅಮ್ಮನಿಗೇನೆ ಆರತಿ ಬೆಳಗೋದು. ಅವ್ರ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಆರತಿ ಬೆಳಗ್ತಾರೆ. ನಮ್ಮ ಮನಸ್ಸಲ್ಲಿರೋ ಬೇಡಿಕೆಯನ್ನು ತಾಯಿ ಹತ್ರ ಬೇಡ್ಕೊಂಡು ಈ ದೀಪಗಳನ್ನು ತಾಯಿಗೆ ಬೆಳಗ್ತಾರೆ. ಈ ತಾಯಿ ಮುಂದೆ ಮನಸ್ಸಲ್ಲಿರೋ ಕಷ್ಟ ಹೇಳ್ಕೊತಾರೆ. ತುಂಬ ದೂರದಿಂದ ಬಂದು ಅವರ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಹರಕೆ ಕಟ್ಟಿ ಹೋಗ್ತಾರೆ. ಇಲ್ಲಿ ನಾನೊಂದು ನೋಡಿದೆ ಗೈಸ್, ಏನಂದರೆ ಒಂದು ಆಂಟಿಗೆ ಎಷ್ಟು ಬೇಜಾರಾಗಿತ್ತೋ ಅಥವಾ ಎಷ್ಟು ನೋವಾಗಿತ್ತೋ, ಎಷ್ಟು ಸಮಸ್ಯೆಗಳಿತ್ತೋ ನನಗಂತೂ ಗೊತ್ತಿಲ್ಲ. ಅವರು ನನಗೆ ತೋರಿಸಿದ್ನಲ್ಲ ಆವಾಗಲೇ 35 ಅಡಿ ಎತ್ತರದ ವಿಗ್ರಹ ಅಂತ. ಅದ್ರ ಮುಂದೆ ನೋಡಿ, ಇದ್ರ ಮುಂದೆ ಬಂದು ಎಷ್ಟು ಜೋರಾಗಿ ಅಳ್ತಿದ್ರು ಅಂದರೆ, ಒಂದು ಸೆಕೆಂಡ್ ನನಗೊಂದು ಥರ ಭಯ ಆಗೋಯ್ತು, ಯಾಕೆ ಇವ್ರು ಈ ಥರ ಅಳ್ತಾ ಇದ್ದಾರೆ ಅಂತ. ಆಮೇಲೆ ಗೊತ್ತಾಯಿತು, ಅವರು ಫುಲ್ಲು ಮನಸ್ಸಲ್ಲಿರೋದನ್ನೆಲ್ಲ ಹೊರಗಡೆ ಹಾಕಿದ್ದಾರೆ, ತಾಯಿ ಮುಂದೆ ಹೊರಗಡೆ ಹಾಕಿದ್ದಾರೆ. ಫುಲ್ಲು ಮನಸ್ಸಲ್ಲೇ ಜಾಸ್ತಿ ನೋವು ತಿಂದ್ಬಿಟ್ಟಿದ್ದಾರೆ ಅನಿಸುತ್ತೆ. ಮನಸ್ಸಲ್ಲೇ ಇಟ್ಕೊಂಡು ಅದನ್ನು ಮೊನ್ನೆ ಹೊರಗಡೆ ಹಾಕಿದ್ರು. ಆ ನೋವನ್ನೆಲ್ಲ ತಾಯಿ ಮುಂದೆ ಜೋರಾಗಿ ಹೇಳ್ಕೊಂಡು ಕಣ್ಣೀರು ಹಾಕಿದ್ರಲ್ಲ, ಆವಾಗ ಅವ್ರಿಗೆ ಎಷ್ಟೋ ಒಂದು ಸಮಾಧಾನ ಆಗಿರುತ್ತೆ. ಆ್ಯಂಡ್ ಮನಸ್ಸಲ್ಲಿರೋ ಭಾರ ಎಲ್ಲನೂ ಕಮ್ಮಿ ಆಗಿರುತ್ತೆ. ಯಾಕಂದರೆ ನಾನು ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡಿದ್ದೀನಿ, ಇನ್ನೆಲ್ಲ ನಿಮಗೆ ಬಿಟ್ಟಿದ್ದಮ್ಮ, ನನಗೇನು ಇಲ್ಲ ಅಂತ ಅವ್ರ ಮನಸ್ಸಲ್ಲಿರೋದನ್ನೆಲ್ಲನೂ ಹೊರಗಡೆ ಹಾಕ್ಬಿಟ್ಟಿರ್ತಾರೆ. ಅಷ್ಟು ಜೋರಾಗಿ ಅಳ್ತಾಯಿದ್ರು. ಅಲ್ಲಿರೋರೆಲ್ಲನೂ ಅವ್ರನ್ನೇ ನೋಡ್ತಾಯಿದ್ರು. ಅಷ್ಟು ದುಃಖ ಆಗಿರುತ್ತೆ ಆ ಅಮ್ಮಗೆ ಪಾಪ. ನನಗೂ ಒಂದು ಸೆಕೆಂಡ್ ಬೇಜಾರಾಯಿತು.
ಯಾಕಂದರೆ ಅವ್ರದ್ದು ಕಷ್ಟಗಳು ಸಾವಿರಾರು ಇರುತ್ತೆ, ಅವ್ರದ್ದೇ ಸಮಸ್ಯೆಗಳಿರುತ್ತೆ, ಅದನ್ನು ಒಬ್ರ ಹತ್ರ ಪರ್ಸ್ನಲ್ ಅಂತಿರುತ್ತೆ, ಅದನ್ನ ಒಬ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಆ ಥರ ವಿಷಯಗಳೆಲ್ಲನೂ ನೋಡಿ ಈ ಥರ ಬಂದು ಜೋರಾಗಿ ಹೇಳ್ಕೊಂಡು ಹತ್ಕೊಂಡ್ಬಿಟ್ಟು ಅದು ಅವ್ರಿಗೆ ಪ್ರಜ್ಞೆ ಇರಲ್ಲ ಗೈಸ್, ಅವ್ರಿಗೆ ಗೊತ್ತಾಗಲ್ಲ ನಾವು ಈ ಥರ ಮಾತಾಡ್ತಾ ಇದ್ದೀರಿ ಅಂತ. ಬಟ್ ಅದು ದೇವರನ್ನ ಆ ಶಕ್ತಿನ ನೋಡಿದ ತಕ್ಷಣನೇ ಅವ್ರಿಗೆ ಆ ಮನಸ್ಸಲ್ಲಿರೋದೆಲ್ಲ ಹೊರಗಡೆ ಬಂದುಬಿಡುತ್ತೆ. ಅಷ್ಟು ನೋವಾಗಿರುತ್ತೆ ಪಾಪ. ಇಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿ ಹಾಗೆ ಆವಾಗಲೇ ಕಾಯಿನೆಲ್ಲ ಹಾಕ್ತಾಯಿದ್ರು ಗೈಸ್. ಆ ಕಾಯಿನೆಲ್ಲ ಏನಕ್ಕೆ ಹಾಕ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆ ಕಾಯಿನೂ ಅಷ್ಟೇ ಅದಕ್ಕೆ ಅಂಟಿಸಿ ಬಿಡ್ತಾರೆ, ಮೀನ್ಸ್ ಅದು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಕಾಯಿನ್ಗಳನ್ನ ಅಂಟಿಸ್ತಾರೆ. ಇದು ಅಷ್ಟೇ ಅಂದರೆ ತುಂಬಾ ಇದೆ ಗೈಸ್, ಒಂದಲ್ಲ ಎರಡಲ್ಲ. ಕಾಯಿ ಕಟ್ಟೋದಾಗಿರ್ಬೋದು, ಬೀಗ ಹಾಕೋದಾಗಿರ್ಬೋದು, ಕಾಯಿನ್ ಮೆಟ್ಸೋದಾಗಿರ್ಬೋದು, ಆ್ಯಂಡ್ ತೊಟ್ಲು ಕಟ್ತಾರೆ, ಬಳೆ ಹಾಕ್ತಾರೆ, ಬಳೆ ಕಟ್ತಾರೆ, ತುಂಬಾ ಇದೆ ಗೈಸ್, ತುಂಬಾ ಒಂದಲ್ಲ ಎರಡಲ್ಲ. ಒಂದೊಂದು ನೋಡಿ ನೀವೇ ನೋಡ್ತಾ ಇರ್ಬೋದು, ಚೀಟಿಯೆಲ್ಲ ಬರ್ದು ಚೀಟಿಗಳೆಲ್ಲ ಏನು ಬರೆದಿರ್ತಾರೋ ಅವ್ರ ಕಷ್ಟ ಆಗಿರ್ಬೋದು, ಅವ್ರ ಸಮಸ್ಯೆಗಳಾಗಿರ್ಬೋದು, ಇಲ್ಲ ಅಥವಾ ಅವ್ರಿಗೇನಾದರೂ ಕೆಲಸ ಆಗಬೇಕು ಅನ್ನೋ ಒಂದಿದ್ರೆ ಅದನ್ನೆಲ್ಲ ಚೀಟಿನಲ್ಲಿ ಬರೆದು ಅಮ್ಮನ ಒಂದು ಸ್ಥಾನದಲ್ಲಿ ಕಟ್ತಾರೆ. ಇದು ಅಷ್ಟೇನೆ. ಇಲ್ಲೆಲ್ಲ ನಮಸ್ಕಾರ ಹಾಕ್ಕೊಂಡು ನಿಂಬೆಹಣ್ಣು ನೋಡಿ ನಿಮಗೆ ತೋರಿಸ್ತೀನಿ ನೋಡಿ ನಾನೀಗ. ನೋಡಿ ಎಷ್ಟು ಕಾಯಿನೆಲ್ಲ ಮೆತ್ತಿಸ್ತಾರೆ. ಆ್ಯಂಡ್ ನೋಡಿ ಚೀಟಿ ಎಲ್ಲ ಹಾಕ್ತಾರೆ, ಫುಲ್ಲು ಎಷ್ಟು ಲೆಕ್ಕ ಹಾಕೋಕ್ಕಾಗದೇ ಇರುವಷ್ಟು ಬೀಗಗಳು, ಅಷ್ಟು ತೆಂಗಿನಕಾಯಿಗಳು ಎಲ್ಲಿ ನೋಡು ಕಟ್ಟಿರ್ತಾರೆ ಗೈಸ್. ಅವರು ನೀವೇ ಅಂದ್ಕೊಳ್ಳಿ ಎಷ್ಟು ಲಕ್ಷಾಂತರ ಜನ ಬರ್ತಾರೆ ಇಲ್ಲಿಗೆ ಅಂತ. ನೋಡಿ ನೋಡ್ತಾ ಇರ್ಬೋದು, ಚೀಟಿಗಳಲ್ಲಿ ಯಾವ ಥರ ನಾವು ಹೂವು ಕಟ್ತೀವಲ್ಲ ಆ ಥರ ಕಟ್ಟಿದ್ದಾರೆ ಇಲ್ಲಿ. ಆ ತಾಯಿಯ ಪಾದಕ್ಕೆ ಕಟ್ಟಿದ್ದಾರೆ ನೋಡ್ತ್ರಾ ಬೀಗಗಳು. ನೋಡಿ ಎಷ್ಟು ಬೀಗಗಳಿದೆ ಅಂದರೆ ಗೈಸ್, ಅದ್ರದ್ದು ಬೀಗ ಹಾಕ್ತಾರೆ, ಅಲ್ಲೇ ಹಾಕ್ತಾರೆ. ಇದೇ ಥರನೇ ಇನ್ನೂ ಸುಮಾರಿದೆ. ನಾವು ಅದು ತಾಯಿನ ಎಲ್ಲ ಪ್ರದಕ್ಷಿಣೆ ಹಾಕಿ ಅಲ್ಲೆಲ್ಲ ಅರ್ಶಿನ ಕುಂಕುಮ ಕೊಡ್ತಾರೆ. ಆ ಕುಂಕುಮ ನಾನೆಗೆ ಇಟ್ಕೊಂಡು ತಾಯಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿನೂ ಏನೇನೋ ಮಾಡ್ತಾರೆ. ನಿಂಬೆಹಣ್ಣಿಂದ ದೃಷ್ಟಿಯೆಲ್ಲ ತೆಗಿತಾರೆ. ಜನ ಅಂತೂ ಬರ್ತಾನೂ ಇದ್ದರು, ಖಾಲಿ ಆಗ್ತಾನೂ ಇದ್ದರು. ಬಸ್ಸಸ್ ಫೆಸಿಲಿಟೀಸು ಅದೇ ಥರನೇ ಇತ್ತು, ಬರ್ತಾಯಿತ್ತು ಹೋಗ್ತಾಯಿತ್ತು. ಹಾಗೆಯೇ ಆಲದ ಮರ, ನಾನು ಹೇಳಿದ್ನಲ್ವ ನಿಮಗೆ ಜೋಡಿ ಆಲದ ಮರ ಅಂತ. ಈ ಆಲದ ಮರದಲ್ಲಿ ಕಾಟೇರಮ್ಮ ಮತ್ತು ಮುನೇಶ್ವರ ಸ್ವಾಮಿ ಇಬ್ಬರು ಇದ್ದಾರೆ ಗೈಸ್. ಇನ್ನೊಂದೇನೆಂದರೆ ಇಲ್ಲಿ ನೋಡಿ ಯಾವುದೇ ತರಹದ ಜಾತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು ಅನ್ನೋದು ಯಾವುದೂ ಇರೋದಿಲ್ಲ ಇಲ್ಲಿ. ಎಲ್ಲರೂ ಬರ್ತಾರೆ, ಎಲ್ಲರೂ ಹೋಗ್ತಾರೆ. ಯಾವುದೇ ಜಾತಿ ಧರ್ಮ ಭೇದ ಭಾವ ಏನೂ ಇರೋದಿಲ್ಲ ಇಲ್ಲಿ. ಕಾಟೇರಮ್ಮನ ಮೂಲ ದೇವಸ್ಥಾನ ಕೂಡ ಇದೆ. ಆ ಒಂದು ದೇವಸ್ಥಾನದ ಹತ್ರನೇ ನಿಂಬೆಹಣ್ಣಿನ ದೀಪ, ಕುಂಬಳಕಾಯಿ ದೀಪ ಎಲ್ಲ ಹಚ್ತಾರೆ. ಮನಸ್ಸಲ್ಲಿರೋ ಬೇಡಿಕೆಯನ್ನು ತಾಯಿ ಹತ್ರ ಬೇಡ್ಕೊಂಡು ಈ ದೀಪಗಳನ್ನು ತಾಯಿಗೆ ಬೆಳಗ್ತಾರೆ. ಈ ತಾಯಿ ಮುಂದೆ ಮನಸ್ಸಲ್ಲಿರೋ ಕಷ್ಟ ಹೇಳ್ಕೊತಾರೆ. ತುಂಬ ದೂರದಿಂದ ಬಂದು ಅವರ ಕಷ್ಟಗಳೆಲ್ಲ ಹೇಳ್ಕೊಂಡು ಹರಕೆ ಕಟ್ಟಿ ಹೋಗ್ತಾರೆ. ನೋಡಿ ಇವಾಗ ನಾನಿಲ್ಲಿ ನಿಮಗೆ ಆ ಜೋಡಿ ಆಲದ ಮರ ಅಂತ ಹೇಳಿದ್ನಲ್ಲ, ಇಲ್ಲಿ ಕಾಟೇರಮ್ಮ ಮತ್ತು ಮುನೇಶ್ವರ ಸ್ವಾಮಿ ಇಬ್ಬರು ಇದ್ದಾರೆ. ಇಲ್ಲಿ ಏನಪ್ಪ ಕಟ್ಟೋದು, ಹೇಗೆ ಕಟ್ಟೋದು, ಆ ಒಂದು ಪೂರ್ಣ ಫಲನ ಯಾವ ರೀತಿ ಕಟ್ಟೋದು, ಏನಕ್ಕೆ ಕಟ್ಟೋದು ಅಂತೆಲ್ಲ ಹೇಳ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಅವರೇ ಅಂದರೆ ಶಕ್ತಿಪೀಠದಲ್ಲೇ ಒಂದು ಪೂರ್ಣ ಫಲ ಕೊಡ್ತಾರೆ. ಆ ಒಂದು ಪೂರ್ಣ ಫಲವನ್ನು ಅವರಿಗೆ ಇರುವಂತಹ ಸಮಸ್ಯೆಗಳು, ಕಷ್ಟಗಳು ಹೇಳ್ಕೊಂಡು ಯಾವ ಸಮಸ್ಯೆಗೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು, ಹಾಗೆ ಯಾವ ಮಂತ್ರವನ್ನು ಹೇಳ್ಕೋಬೇಕು, ಯಾವ ಮಂತ್ರನ ಹೇಳ್ಕೊಂಡು ಆ ಪೂರ್ಣ ಫಲವನ್ನು ಆ ಜೋಡಿ ಆಲದ ಮರಕ್ಕೆ ಕಟ್ಟಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಒಂದು ಕಾಯಿಗೆ ಮೀನ್ಸ್ ಒಂದು ಪೂರ್ಣ ಫಲಕ್ಕೆ ಇಷ್ಟು ಅಂತ ಅಮೌಂಟ್ ಇರುತ್ತೆ. ಆ ಅಮೌಂಟ್ ಕೊಟ್ಟರೆ ನಮ್ಮ ಸಮಸ್ಯೆ ಏನು ಅಂತ ಅವ್ರ ಹತ್ರ ಒಂದು ಸ್ವಲ್ಪ ಹೇಳಿದ್ರೆ ಅವರು ಈ ಥರ ಇಷ್ಟು ಪ್ರದಕ್ಷಿಣೆ ಹಾಕಬೇಕು, ಈ ಮಂತ್ರನ ಹೇಳ್ಕೊಂಡು ಇಷ್ಟು ಪ್ರದಕ್ಷಿಣೆ ಹಾಕಿ ಈ ಜೋಡಿ ಆಲದ ಮರಕ್ಕೆ ಕಟ್ಟಿ ಅಂತ ಅವರೇ ಹೇಳಿ ಕೊಡ್ತಾರೆ. ಆ ಜೋಡಿ ಆಲದ ಮರಕ್ಕೆ ಆ ಪೂರ್ಣ ಫಲವನ್ನು ನಾವು ಕೈಯಲ್ಲಿ ಇಟ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಅವರೆಷ್ಟು ಪ್ರದಕ್ಷಿಣೆ ಹೇಳ್ತಾರಲ್ವ ಅಷ್ಟು ಪ್ರದಕ್ಷಿಣೆ ಹಾಕ್ಕೊಂಡು ಅವ್ರು ಹೇಳ್ಕೊಟ್ಟಂತಹ ಮಂತ್ರ ಪಠಿಸುತ್ತಾ ಶ್ರದ್ಧೆ, ಭಕ್ತಿ, ನಂಬಿಕೆಯಿಂದ ಆ ಜೋಡಿ ಆಲಮರದಕ್ಕೆ ಪ್ರದಕ್ಷಿಣೆ ಹಾಕಿ 9 ವಾರ 9 ಪೂರ್ಣ ಫಲವನ್ನು ಕಟ್ಟಬೇಕು ಗೈಸ್. 9 ವಾರ 9 ಪೂರ್ಣ ಫಲವನ್ನು ಕಟ್ಟಬೇಕು. ಆ 9 ಪೂರ್ಣ ಫಲ ಕಟ್ಟಿದ ಮೇಲೆ ನಾವು ಏನು ಬೇಡ್ಕೊಂಡಿರ್ತೀವೋ ತಾಯಿ ಹತ್ರ ಅದು ನೆರವೇರುತ್ತೆ ಅಂತ ಅಲ್ಲಿನ ಜನ ಎಲ್ಲ ಹೇಳ್ತಾರೆ. ಬಟ್ ಕೆಲವೊಬ್ರು ಹೇಳ್ತಾರೆ 3 ಕಟ್ಟಿದ ಮೇಲೆ ಮೀನ್ಸ್ 3 ವಾರ ಪೂರ್ಣ ಫಲ ಕಟ್ಟಿದ ಮೇಲೇ ನಮ್ಗೆ ಗೊತ್ತಾಗುತ್ತೆ
ನಮಗೆ ಒಂದು ಸ್ವಲ್ಪ ಗೊತ್ತಾಗುತ್ತೆ. ಮೀನ್ಸ್ ನಮ್ಮ ಜೀವನದ ಇವಾಗ ನಾವೇನಾದರೂ ಬೇಡ್ಕೊಳ್ತೀವಲ್ಲ ಅದರಲ್ಲಿ ಒಂದು ಸ್ವಲ್ಪ ಬದಲಾವಣೆ ಅನ್ನೋದು ಆಗ್ತಾ ಇರುತ್ತೆ. 3 ಕಟ್ಟಿದ್ರೆ ಸ್ವಲ್ಪ ಗೊತ್ತಾಗುತ್ತೆ. 9 ಅವ್ರು ಏನು ಹೇಳಿದಾರೋ 9 ಪೂರ್ಣ ಫಲ ಅಂತ, 9 ಕಟ್ಟಿದ ಮೇಲೆ ನಮ್ಮ ಒಂದು ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅಂತ. ನೋಡಿ ಎಷ್ಟು ಕಟ್ಟಿದ್ದಾರೆ ಅಂದರೆ ಅಲ್ಲಿ ಲೆಕ್ಕ ಹಾಕೋದಕ್ಕೂ ಅಸಾಧ್ಯವಾದ ಕೆಲಸ ಅದು. ನೋಡಿ ತೊಟ್ಲು ಕಟ್ಟಿದ್ದಾರೆ, ಮೀನ್ಸ್ ಮಕ್ಕಳು ಇಲ್ಲದೆ ಇರೋರು ಬೇಗ ಮಗು ಆಗಲಿ ಅಪ್ಪ ನಮಗೆ ಅಂತ ತೊಟ್ಲು ಕಟ್ತಾರೆ. ಮದುವೆ ಆಗದೆ ಇದ್ದವರು ಬಳೆಗಳು ಅದು ಇದು ಏನೇನೋ ಕಟ್ತಾರೆ. ಚೀಟಿಗಳಲ್ಲೆಲ್ಲ ಬರೆದು ಕಟ್ತಾರೆ. ಅವರ ಸಮಸ್ಯೆಗಳು, ಅವರ ಕಷ್ಟಗಳು, ಅವ್ರ ಇಷ್ಟಾರ್ಥಗಳು ಎಲ್ಲನೂ ನೆರವೇರಿಸ್ಕೊಡಮ್ಮ ಅಂತ ನೋಡ್ತಾ ಇದ್ದೀರಲ್ಲ ತೊಟ್ಲು. ಈ ಥರ ಎಲ್ಲನೂ ಕಟ್ಕೊಂಡು ಹೋಗ್ತಾರೆ. ಸುಮ್ಮನೆ 1 ವಾರ 2 ವಾರ ಕಟ್ಬಿಟ್ರೆ ಆಗಲ್ಲ. ಮೇಯ್ನ್ ನಂಬಿಕೆ ಇರಬೇಕು ಗೈಸ್, ನಂಬಿಕೆಯಿಂದ ಕಟ್ಟಬೇಕು. 3 ವಾರ ಕಟ್ಟಿದ ಮೇಲೇ ನಮಗೆ ಗೊತ್ತಾಗುತ್ತೆ ಅದ್ರ ಶಕ್ತಿ ಏನು ಅಂತ. ಬದಲಾವಣೆ ಅನ್ನೋದು ಆಗುತ್ತೆ. ಇಲ್ಲಿ ಎಂಥದ್ದೇ ಸಮಸ್ಯೆ ಇದ್ದರೂ ಪರಿಹಾರ ಸಿಗುತ್ತೆ. ಮತ್ತು ಇಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಹೋಮ ಮಾಡ್ತಾರೆ. ತುಂಬ ಜನ ಈ ಹೋಮದಲ್ಲಿ ಭಾಗವಹಿಸ್ತಾರೆ. ಇಲ್ಲಿ ಪ್ರತಿ ಹುಣ್ಣಿಮೆಯಂದು ಶ್ರೀ ಮಹಾವರಾಹಿ ದಂಡಿನಿ ಹೋಮ ಅಂತ ಮಾಡ್ತಾರೆ ಗೈಸ್. ಮಹಾವರಾಹಿ ದಂಡಿನಿ ಹೋಮ ಅಂತ ಮಾಡ್ತಾರೆ. ಈ ಹೋಮದಿಂದ ಸಿಗುವಂತಹ ಫಲಗಳು ತುಂಬಾ ಇದೆ. ಇದರಲ್ಲಿ ತುಂಬ ಜನ ಭಾಗವಹಿಸ್ತಾರೆ. ಹಾಗೆಯೇ ನೋಡಿ ಇಲ್ಲಿ ಪಕ್ಕದಲ್ಲೇ ನಿರ್ಮಾಣ ಆಗ್ತಾಯಿದೆ ಪ್ರತ್ಯಂಗಿರಾ ದೇವಿ ದೇವಾಲಯ ನಿರ್ಮಾಣ ಆಗ್ತಾಯಿದೆ. ಹಾಗೂ ಪ್ರಪಂಚದ ಅತಿ ದೊಡ್ಡ ದೇವಿ ವಿಗ್ರಹ ಇದಾಗಿರುತ್ತೆ. 252 ಅಡಿ ಬೃಹತ್ ಗಾತ್ರದ ಒಂದು ವಿಗ್ರಹ ಇಲ್ಲಿ ನಿರ್ಮಾಣ ಆಗ್ತಾಯಿದೆ ಗೈಸ್. ಯಾರಾದರೂ ಸಹಾಯ ಮಾಡಬಹುದು, ಯಾರು ಬೇಕಾದರೂ ಸಹಾಯ ಮಾಡ್ಬೋದು. 1 ಸ್ಕ್ವೇರ್ ಫೀಟ್ಗೆ 1800 ರೂಪೀಸ್ ಅಂತೆ. ರೂಲ್ಸ್ ಎಲ್ಲ ಏನಿಲ್ಲ, ನೀವು ಕೊಡಲೇಬೇಕು ಅಂತ. ನಿಮ್ಮ ಮನಸ್ಸಿಗೆ ಇಷ್ಟ ಆದರೆ, ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ನಮಗೇನಾದರೂ ಒಳ್ಳೇದಾಗಿದೆಯಪ್ಪ ಇಲ್ಲಿಗೆ ಹೋಗಿ ಅಂತ ಏನಾದರೂ ಅನಿಸಿದ್ರೆ ಮಾತ್ರ ನೀವು ಪ್ರೀತಿಯಿಂದ ಕೊಡ್ಬೋದು. ಹಾಗೆಯೇ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ಮಾಡ್ತಾರೆ ಗೈಸ್. ಅನ್ನ ಸಂತರ್ಪಣೆ ಕೂಡ ಮಾಡ್ತಾರೆ. ಎಷ್ಟೇ ಜನ ಹೋಗಲಿ ಅನ್ನ ಸಂತರ್ಪಣೆ ಮಾಡ್ತಾರೆ. ಹಾಗೆ ಅಲ್ಲೂ ಕೂಡ ನೀವು ಸಹಾಯ ಮಾಡ್ಬೋದು. ಏನಾದರೂ ಅನ್ನದಾಸೋಹಕ್ಕೆ ಅಕ್ಕಿ ಅದು ಇದು ಬೇಳೆ ಏನಾದರೂ ಕೊಡಿಸ್ಬೋದು. ನೀವು ಏನು ಬೇಕಾದರೂ ಕೊಡಿಸ್ಬೋದು. ಪ್ರೀತಿಯಿಂದ ಒಂದು ನಮಗೇನಾದರೂ ಒಳ್ಳೇದಾಗಿದೆಯಪ್ಪ ಅಂತ ಅನಿಸಿದ್ರೆ ಕೊಡ್ಬೋದು. ಅದು ಎಷ್ಟು ಲಕ್ಷಾಂತರ ಜನ ಊಟ ಮಾಡ್ತಾರೆ ಅಲ್ವಾ. ಎಷ್ಟೇ ಜನ ಹೋಗಲಿ ತಟ್ಟೆನಲ್ಲೇ ಊಟ ಹಾಕ್ಕೊಡ್ತಾರೆ. ನಾವೇ ಯಾವುದೇ ರೀತಿಯಾದ ಪ್ಲೇಟ್ ತೊಗೊಂಡೋಗೋ ಹಾಗೇನಿಲ್ಲ, ಅಲ್ಲೇ ತಟ್ಟೆ ಕೊಡ್ತಾರೆ. ಯಾವುದೇ ರೀತಿಯ ಪ್ಲೇಟ್ಗಳು ತೊಗೊಂಡೋಗ್ಬೇಕು ನಾವು ಅನ್ನೋದಿಲ್ಲ, ಏನಿಲ್ಲ. ಅಲ್ಲಿ ಅವರೇ ಪ್ಲೇಟ್ ಕೊಡ್ತಾರೆ, ಪ್ರಸಾದ ಕೊಡ್ತಾರೆ. ಆರಾಮಾಗಿ ತಿನ್ಕೊಂಡು ಬರ್ಬೋದು, ಪ್ರಸಾದನ ತಿನ್ಕೊಂಡು ಬರ್ಬೋದು. ಹಾಗೆಯೇ ಇಲ್ಲಿ ಹುಣ್ಣಿಮೆ ದಿನ ಮತ್ತು ಅಮಾವಾಸ್ಯೆ ದಿನ ಅಂತೂ ಫುಲ್ಲು ಜನ ಇರ್ತಾರೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.